ಇದಿಷ್ಟು ಮಾತ್ರ ಅಲ್ಲ, ಇನ್ನು ಕುಟುಂಬ ರಾಜಕಾರಣದ ಬಗ್ಗೆನೂ ಕೂಡ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಇದೇ ಟಿವಿ9 ಒಂದು ಸಂದರ್ಶನದ ಒಂದು ಸಂದರ್ಭದಲ್ಲಿ ಇದೆಲ್ಲದರ ಜೊತೆಗೆ ಸಾವರ್ಕರ್ ಬಗ್ಗೆನೂ ಕೂಡ ಮಾತಾಡಿರೋದು. ಸಾವರ್ಕರ್ ಗೋಡ್ಸೆ ದೇಶ ಪ್ರೇಮಿ, ಗಾಂಧಿ ದೇಶದ್ರೋಹಿನ? ಇದು ಪ್ರಿಯಾಂಕ್ ಕೇಳಿರುವಂಥ ಪ್ರಶ್ನೆ. ಬಿಜೆಪಿ ನಾಯಕರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಹರಿಹಾಯ್ದಿದ್ದಾರೆ. ಗಾಂಧೀಜಿ ಕೊಂದ ಗೋಡ್ಸೆಯನ್ನ ಪೂಜೆ ಮಾಡ್ತೀವಿ ಅಂತ ಹೇಳ್ತಾರೆ ಅವರು. ಗಾಂಧೀಜಿ ಹತ್ಯೆ ಪ್ರಕರಣದಲ್ಲಿ ಸಾವರ್ಕರ್ 6ನೇ ಆರೋಪಿ. ಅಂಥವರ ಫೋಟೋಗಳನ್ನ ಅಕ್ಕಪಕ್ಕದಲ್ಲಿ ನಾವು ಇಡಬೇಕಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಸಾವರ್ಕರ್ ಬಗ್ಗೆ 4-5 ಸರಳ ಪ್ರಶ್ನೆ ಕೇಳಿದ್ದೀನಿ, ಅದನ್ನೇ ಇನ್ನೂ ಕೂಡ ಅವರು ಉತ್ತರಿಸಿಲ್ಲ ಅಂತ ಹೇಳಿ ಬಿಜೆಪಿ ನಾಯಕರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಈಗ ಸಾವರ್ಕರ್ ವಿಚಾರ ಸದನದಲ್ಲಿ ಪ್ರಸ್ತಾಪ ಆಯಿತು. ಸಾವರ್ಕರ್ ಅವರ ಫೋಟೋ ಬಗ್ಗೆ ದೊಡ್ಡದಾದಂಥ ಚರ್ಚೆ ಕೂಡ ಆಗ್ತಾ ಇದೆ, ಸಾಮಾಜಿಕವಾಗಿ ಕೂಡ ದೊಡ್ಡ ಚರ್ಚೆ ಆಗ್ತಾ ಇದೆ. ಯಾಕೆ ನೀವು ಸಾವರ್ಕರ್ ಅವರ ಫೋಟೋವನ್ನು ಸದನದಲ್ಲಿ ಇರಬಾರ್ದು ಅಂತ ಬಯಸ್ತೀರಿ? 4-5 ಸರಳ ಪ್ರಶ್ನೆ ಕೇಳಿದ್ದೀನಿ ಸರ್ ನಾನು. ಒಂದನೇದು, ಸಾವರ್ಕರ್ ಅವರಿಗೆ ವೀರ್ ಬಿರುದು ಯಾರು ಕೊಟ್ಟಿದ್ದು? ಉತ್ತರ ಕೊಟ್ಟರೆ ನನಗೆ 1 ವರ್ಷದಿಂದ ಕೇಳ್ತಾ ಇದ್ದೀನಿ, ಕೊಟ್ಟಿಲ್ಲ. 60 ರೂಪಾಯಿ ಪೆನ್ಷನ್ನು ಸಾವರ್ಕರ್ ಅವರು 1947 ತನಕ ತಗೋತಾ ಇದ್ರಾ? ಇಲ್ಲ. ಬ್ರಿಟಿಷ್ ಅವರ ಮನೆ ಕೊಟ್ಟಿದ್ರು ರತ್ನಗಿರಿನಲ್ಲಿ, ಹೌದಾ ಇಲ್ವಾ? ಈ ದೇಶ, ನಮ್ಮ ದೇಶ ವಿಭಜನೆ ಆಗಬೇಕು ಅಂದರೆ 2 ನೇಷನ್ ಥಿಯರಿ ಫಸ್ಟು ಪ್ರಸ್ತಾಪ ಮಾಡಿದ್ದು ಸಾವರ್ಕರ್, ಹೌದಾ ಇಲ್ವಾ? ಸಿಂಪಲ್ ಕ್ವೆಶ್ಚನ್ಸ್ ಕೇಳ್ತಾ ಇದ್ದೀನಲ್ಲ, ಎಸ್ ಆರ್ ನೋ ಅಂತ ಹೇಳಿಬಿಡ್ಲಿ, ನಾವು ವಿವರಣೆ ಕೇಳಕ್ಕೆ ಹೋಗ್ತಾ ಇಲ್ಲ. ಸಾವರ್ಕರ್ ಆ್ಯಂಡ್ ಗೋಡ್ಸೆ ಆರ್ ಪೇಟ್ರಿಯಟ್ಸ್. ಅವರು ದೇಶ ಪ್ರೇಮಿಗಳಂದರೆ ಗಾಂಧೀಜಿ ಏನು ಮತ್ತೆ ದೇಶದ್ರೋಹಿನಾ? ಅವ್ರಿಗೆ ಕೊಂದಿದ್ದಲ್ವಾ ಗೋಡ್ಸೆ? ಗೋಡ್ಸೆಗೆ ಪೂಜೆ ಮಾಡ್ತೀನಿ ಅಂತಾರೆ ಇವರು. ಗೋಡ್ಸೆ ಯಾವ ತತ್ವದಲ್ಲಿ ನಂಬಿದ್ದು? ಇವ್ರ ತತ್ವದ ತಾನೇ, ಅವ್ರ ಮನೆಯಲ್ಲೇ ತಾನೇ ಪ್ಲ್ಯಾನ್ ಆಗಿದೆ ಅಲ್ಲ. ಅಕ್ಯೂಸ್ ನಂಬರ್ 6 ಇನ್ ಗಾಂಧೀಜಿ ಅಸಾಸಿನೇಷನ್. ಗಾಂಧೀಜಿ ಪಕ್ಕನೇ ಹಿಡ್ಕೋಬೇಕಾ ನಾವು?